ಶಿಕ್ಷಣ ಸಚಿವರು ಕಂದಾಯ ಸಚಿವರು ನೋಡಲೇಬೇಕಾದ ಸ್ಟೋರಿ ಇದು. ಸರ್ಕಾರಿ ಅಧಿಕಾರಿಗಳಿಂದಲೇ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ವಂಚನೆ. ಭೂಮಾಫಿಯಾ ಜೊತೆ ಸೇರ್ಕೊಂಡು 50 ಕೋಟಿ ರೂಪಾಯಿ ವಂಚಿಸಿರುವ ಆರೋಪ ಕೇಳಿಬರ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಭೂ ಕಬಳಿಕೆಯ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನ ನಾವು ನೀಡ್ತಾ ಇದ್ದೀವಿ. ಸರ್ಕಾರಿ ಶಾಲೆಗೆ ಸೇರಬೇಕಿದ್ದ ಜಮೀನು ಭೂಗಳ್ಳರ ಪಾಲು. ಸರ್ಕಾರವನ್ನ ಯಾಮಾರಿಸಿ ಅಧಿಕಾರಿಗಳೇ ಭೂಗಳ್ಳರಿಗೆ ಮಾರಾಟ ಮಾಡಿದ್ರ. ಕಣ್ಣು ಮುಂದೆ ಜಮೀನು ಮಾರಾಟ ಆಗತಾ ಇದ್ರು ಇಲಾಖೆ ಕಣ್ಣು ಮುಚ್ಚಿಕೊಳ್ಳುತ್ತಿದ್ಯಾಕೆ? ದಾನಪತ್ರ ವಿಭಾಗ ಮಾಡಬಾರದು ಅನ್ನೋ ಆದೇಶ ಇದ್ರೂ ಇಲ್ಲಿ ನಿರ್ಲಕ್ಷ್ಯ. ಕಂದಾಯ ಇನ್ಸ್ಪೆಕ್ಟರ್, ಮಾಲೂರು ತಹಶೀಲ್ದಾರ್ ಮೇಲೆ ಈ ಆರೋಪ ಕೇಳಿ ಬಂದಿದ್ದು. ಯಾವುದು ಈ ಜಮೀನು? ಏನಿದು ಪ್ರಕರಣ? ಸರ್ಕಾರಕ್ಕೆ ಕೊಟ್ಟಿದ್ಯಾರು? ಮಾಹಿತಿ ನೀಡ್ತಾ ಹೋಗ್ತೀವಿ. ಹಾಗಾದ್ರೆ ಯಾವುದು ಈ ಜಮೀನು? ಏನಿದು ಪ್ರಕರಣ? ಸರ್ಕಾರಕ್ಕೆ ಕೊಟ್ಟಿದ್ಯಾರು? 1955ರಲ್ಲಿ ಸರ್ಕಾರಿ ಶಾಲೆಗೆ ಜಮೀನು ಕೊಟ್ಟಿರ್ತಾರೆ ಶ್ರೀನಿವಾಸುಲು. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಅಗಲಕೋಟೆ ಗ್ರಾಮದ ಜಮೀನಿದು. ಸರ್ವೆ ನಂಬರ್ 2, 7, 8 ಹಾಗೂ ಇನ್ನೂ ಕೆಲವು ಸರ್ವೆ ನಂಬರ್ನಲ್ಲಿ ಸೈಟ್ ಇದೆ. ಶಾಲೆಗಳಿಗೆ ಅಂತ ಸರ್ಕಾರಕ್ಕೆ ದಾನಪತ್ರ ಬರೆದುಕೊಟ್ಟಿದ್ರು ಶ್ರೀನಿವಾಸುಲು ಸಾವಾದ ಮೇಲೆ ಇಲಾಖೆ ಅಧಿಕಾರಿಗಳೇ ಅದನ್ನ ವಂಚಿಸಿ ಮಾರಾಟ ಮಾಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಸರ್ಕಾರಿ ಶಾಲೆ ಭೂಮಿ ಅದು. ಭೂಮಾಫಿಯಾ ಜೊತೆ ಕೈ ಜೋಡಿಸಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ನಡೆಸಿರೋ ಕರಾಮತ್ತಿದು. 1955ರಿಂದಲೇ ಖಾತೆ ಮಾಡಿಸಿಕೊಳ್ಳದೆ ಶಿಕ್ಷಣ ಇಲಾಖೆ ನಿರ್ಲಕ್ಷ್ಯ ಮಾಡಿದೆ. ತಹಶೀಲ್ದಾರ್, ರೆವೆನ್ಯೂ ಇನ್ಸ್ಪೆಕ್ಟರ್ ಕೋಟಿ ವಂಚಿಸಿರೋ ಆರೋಪ. ಇದೇ ಜಮೀನು ಅಧಿವೇಶನದಲ್ಲೂ ಈ ಭೂಮಿ ಸರ್ಕಾರದ್ದು ಅಂತ ಚರ್ಚೆಯಾಗಿತ್ತು. ಸರ್ಕಾರವೇ ಒಪ್ಪಿಕೊಂಡ್ರೂ ಕೂಡ ಶಿಕ್ಷಣ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಮೀನು ಭೂಗಳ್ಳರ ಪಾಲಾಗಿದೆ. ಅದಕ್ಕೆ ಕೆಲಸ ಮಾಡಿರೋರು ಯಾರು, ಅದಕ್ಕೆ ಸಹಾಯ ಮಾಡಿರೋರು ಯಾರು ಅಂತ ನೋಡಿದ್ರೆ ಇಲಾಖೆಯಲ್ಲಿರೋ ಅಧಿಕಾರಿಗಳು. ಕಂದಾಯ ಇನ್ಸ್ಪೆಕ್ಟರ್, ಮಾಲೂರು ತಹಶೀಲ್ದಾರ್ ಮೇಲೆ ಈ ಆರೋಪ ಕೇಳಿಬರ್ತಾ ಇದೆ. ಅಧಿಕಾರಿಗಳ ಲೂಟಿ ಬಗ್ಗೆ ಮಾಜಿ ಶಾಸಕ ಮಂಜುನಾಥ್ ಗೌಡ ಆರೋಪ ಮಾಡಿದ್ದಾರೆ. ಶಾಲೆಗೆ ದಾನ ನೀಡಿರುವ 50 ಎಕರೆ ಜಮೀನನ್ನ ಕಬಳಿಸಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾಜಿ ಶಾಸಕ ಮಂಜುನಾಥ್ ಗೌಡ ಮಾತಾಡಿದ್ದಾರೆ. ಅಧಿಕಾರಿಗಳೇ ನೀಡಿರುವ ಮೂಲ ದಾಖಲೆಗಳನ್ನ ನೀಡಿದ್ದೀವಿ. ಗಂಗಾಧರ್, ಯುನೈಟೆಡ್ ಎಸ್ಟೇಟ್ಸ್, ಯುನೈಟೆಡ್ ಗ್ರೀನ್ ವುಡ್ಸ್, ಹಿರೇಮಠ ಅನ್ನೋರು ಶಾಲೆ ಭೂಮಿ ಖರೀದಿ ಮಾಡಿದ್ದಾರೆ ಅಂತ ಕೂಡ ಮಾಹಿತಿ ನೀಡಿದ್ದಾರೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಅಗಲಕೋಟೆಯಲ್ಲಿ ಭೂ ಮಾಫಿಯಾ ನಡೀತಾ ಇದೆಯಾ ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಮಾಜಿ ಶಾಸಕ ಮಂಜುನಾಥ್ ಗೌಡರು ಒಂದು ಗಂಭೀರವಾದಂಥ ಆರೋಪ ಮಾಡ್ತಾ ಇದ್ದಾರೆ. ಶಿಕ್ಷಣ ಇಲಾಖೆ ಏನು ಮಾಡ್ತಾ ಇದೆ, ಕಂದಾಯ ಇಲಾಖೆ ಏನು ಮಾಡ್ತಾ ಇದೆ ಅನ್ನೋಂಥ ಅನುಮಾನ ಸಹ ನಮಗೆ ವ್ಯಕ್ತ ಆಗ್ತಾಯಿದೆ. ಏನೋ ವಿಚಾರ ಅಂತೇಳಿ ಖುದ್ದು ಮಂಜುನಾಥ್ ಗೌಡರು ನಮ್ಮ ಜೊತೆಗಿದ್ದಾರೆ, ಮಾತಾಡೋಣ. ಸರ್, ಅಗಲಕೋಟೆ ಆ ಒಂದು ಇದರಲ್ಲಿ 50 ಕೋಟಿ ಬೆಲೆ ಬಾಳು 50 ಎಕರೆ ಬೆಲೆ ಬಾಳುವಂಥ ಆಸ್ತಿ ಹೋಗಿದೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಏನು ಸರ್ ಅದು ವಿಚಾರ? ಇದು 50 ಎಕರೆ ಜಮೀನು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಸೇರಬೇಕಾದ ಜಮೀನ ಖಾಸಗಿಯವರು ರೆಕಾರ್ಡ್ಸ್ ಕ್ರಿಯೇಟ್ ಮಾಡಿ ಮಾರ್ಕೊಂಬಿಟ್ಟಿದ್ದಾರೆ, ಕನ್ವರ್ಷನ್ ಮಾಡಿ ಮಾರಿದ್ದಾರೆ. ಅದು ನಮಗೆ ಲೇಟಾಗಿ ಗಮನಕ್ಕೆ ಬರುತ್ತೆ. ಊರವರೆಲ್ಲ ಎಚ್ಚೆತ್ಕೊಂಡ್ಮೇಲೆ 1955ನೇ ಇಸ್ವಿಲಿ ಶ್ರೀನಿವಾಸುಲು ಅನ್ನೋರು ರಿಜಿಸ್ಟರ್ಡ್ ಗಿಫ್ಟ್ ಡೀಡ್ ಮಾಡಿರ್ತಾರೆ. ಅದನ್ನು ಮರೆಮಾಚಿ ಇವರೇ ಡೂಪ್ಲಿಕೇಟ್ ರೆಕಾರ್ಡ್ಸ್ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ ಜಮೀನು. ಇದೆಲ್ಲ ಇವಾಗ ಜಗಜ್ಜಾಹಿರ ಆಗಿಬಿಟ್ಟಿದೆ, ಎಲ್ಲರ ಗಮನಕ್ಕೂ ಬಂದಿದೆ. ಹೇಳೋದು ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಈಗಲಾದರೂ ಆ ಜಮೀನನ್ನ ಉಳಿಸ್ಕೋಬೇಕು. ಎಜುಕೇಷನ್ ಡಿಪಾರ್ಟ್ಮೆಂಟು, ಕಂದಾಯ ಇಲಾಖೆ 55ನೇ ಇಸ್ವಿಯಿಂದ ಇದುವರೆಗೂ ಕೂಡ ಶಿಕ್ಷಣ ಇಲಾಖೆ ಅದನ್ನು ತನ್ನ ಹೆಸರಿಗೆ ಮಾಡ್ಕೊಂಡಿಲ್ಲ ಅಂದರೆ ಯಾರ್ದು ತಪ್ಪು ಅಂತ ಅನಿಸುತ್ತೆ ಅಲ್ಲಿಗೆ? ಶಿಕ್ಷಣ ಇಲಾಖೆ ತಪ್ಪಲ್ಲ. ತುಂಬ ಸಲ ಅವರು ಲೆಟರ್ಸ್ ಬರೆದಿದ್ದಾರೆ, ಕರೆಸ್ಪಾಂಡೆನ್ಸ್ ಲೆಟರ್ಸು ತಹಸೀಲ್ದಾರ್ ಅವ್ರಿಗೆ ಎಲ್ಲರಿಗೂ ಬರೆದಿದ್ದಾರೆ. ಸಬ್ ರಿಜಿಸ್ಟರ್ಗೆ ಪರಬಾರೆ ಮಾಡಿಕೊಡ್ದು ಅಂತ ಕೂಡ ಲೆಟರ್ಸ್ ಬರೆದಿದ್ದಾರೆ. ಯಾಕೋ ಇವರೆಲ್ಲ ಶಾಮೀಲಾಗಿ ಅದನ್ನು ಮರೆಮಾಚಿ ಈ ಬಂಡವಾಳಶಾಹಿಗಳ ಜೊತೆ ನಿಂತ್ಕೊಬಿಟ್ಟಿದ್ದಾರೆ. ಶ್ರೀನಿವಾಸುಲು ಅನ್ನೋರು ದಾನ ಮಾಡಿದ್ದಾರೆ ಅಂತ ತಾವು ಹೇಳ್ತಾ ಇದ್ದೀರಾ. ಅವರು ಕುಟುಂಬದವ್ರು ಯಾರನ್ನ ಬದುಕಿದಾರಾ, ಅವ್ರನ್ನ ಸಂಪರ್ಕ ಮಾಡಿದ್ದೀರಾ? ಏನು ಸರ್ ನಿಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಇದೆ ಇದ್ರ ಬಗ್ಗೆ? ಅವ್ರು ಯಾರು ಶ್ರೀನಿವಾಸುಲು ಅನ್ನೋರು ಬದುಕಿಲ್ಲ.
ದಾನ ಮಾಡಿ ಅವ್ರು ಒಂದು ಒಳ್ಳೆ ಉದ್ದೇಶದಿಂದ ದಾನ ಮಾಡಿ ಅವ್ರಿಗೆ 300 ಎಕರೆ ಜಮೀನು ಇರ್ತದೆ. ಅದರಲ್ಲಿ 50 ಎಕರೆ ಜಮೀನ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಆಗಿನ ಮೈಸೂರು ಗೌರ್ಮೆಂಟ್ಗೆ ಬರೆದಿರ್ತಾರೆ ಒಳ್ಳೆ ಉದ್ದೇಶದಿಂದ. ಅದನ್ನು ಇವರೆಲ್ಲ ಅವರು ತೀರ್ಕೊಂಡ ಮೇಲೆ ಈ ಥರ ಎಲ್ಲ ಕೆಲಸಗಳಾಗಿದೆ. ಈಗ ಸರ್ಕಾರನೇ ಒಪ್ಕೊಂಡ್ಮೇಲೆ ಅದನ್ನ ಯಾಕೆ ವಾಪಸ್ ಪಡ್ಕೊತಾ ಇಲ್ಲ? ಏನಾದರೂ ಕಿಕ್ ಬ್ಯಾಕ್ ಏನಾದರೂ ಹೋಗಿದೆಯಾ ಅನ್ನುವಂಥ ಅನುಮಾನ ಸಹಜ ಅದು ವ್ಯಕ್ತ ಆಗುತ್ತೆ ಸರ್. ನೋಡಿ, ಸರ್ಕಾರ ಒಪ್ಕೊಂಡು ಈ ಕನ್ವರ್ಷನ್ ಮಾಡಬೇಕಾದ್ರೆ EC ನೋಡೋಂಥದ್ದು 100%. EC ನೋಡಿಬಿಟ್ಟೇ ಮಾಡೋದು. ಜಮೀನು ಯಾವಾಗ ಹುಟ್ಟಿತು ಹಿನ್ನೆಲೆ, ಫಸ್ಟ್ ಪೇರೆಂಟ್ ಡೀಡ್ ಹೆಂಗೆ ಜಮೀನು ಬಂತು ಇಲ್ಲಿ ತನಕ ನೋಡಿಬಿಟ್ಟೇ ಮಾಡೋದು. ECಲಿ ಎಂಟ್ರಿ ಇದ್ದರೂ ಮಾಡಿದ್ದಾರೆ ಅಂದರೆ ಅಧಿಕಾರಿಗಳೆಲ್ಲ ಶಾಮೀಲಾಗಿ ಮಾಡಿರೋದು. ಇದಿಷ್ಟು ಏನು ಮಾಜಿ ಶಾಸಕರು ಹೇಳ್ತಾ ಇರ್ತಕ್ಕಂಥ ಮಾತು. ಅಂದರೆ ಶಿಕ್ಷಣ ಇಲಾಖೆಗೆ ದಾನ ಕೊಟ್ಟಿರ್ತಕ್ಕಂಥದ್ದನ್ನ ಈ ರೀತಿಯಾಗಿ ಭೂಮಾಫಿಯಾದವರು ತಮ್ಮ ವಶಕ್ಕೆ ಪಡ್ಕೊಂಡ್ರೆ ನಾನು ಬಿಡೋದೇ ಇಲ್ಲ, ಇದನ್ನು ನ್ಯಾಯ ರೀತಿಯಲ್ಲಿ ನಾನು ಬಗೆಹರಿಸ್ತೀನಿ ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಭೂ ಕಬಳಿಕೆಯ ಭೂಗಳ್ಳರ ಜೊತೆಗೆ ಅಧಿಕಾರಿಗಳು ಸೇರ್ಕೊಂಡು ಸುಮಾರು 50 ಕೋಟಿ ರೂಪಾಯಿ ವಂಚಿಸಿರುವ ಆರೋಪ ಕೇಳಿಬರ್ತಾ ಇದೆ. ಅಧಿಕಾರಿಗಳ ಲೂಟಿ ಬಗ್ಗೆ ಮಾಜಿ ಶಾಸಕ ಮಂಜುನಾಥ್ ಗೌಡ ನೇರ ಆರೋಪ ಮಾಡ್ತಾ ಇದ್ದು, ಶಾಲೆಗೆ ದಾನವಾಗಿ ನೀಡಿರುವ 50 ಎಕರೆಯಲ್ಲಿ ಜಮೀನನ್ನ ಕಬಳಿಕೆ ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನೀವೀಗ ನೋಡ್ತಾ ಇದ್ದೀರಲ್ಲ, ಇದೇ ಜಮೀನು ಶ್ರೀನಿವಾಸುಲು ಅನ್ನೋರು ಒಳ್ಳೆ ಕಾರ್ಯಕ್ಕೆ, ಅಂದ್ರೆ ಶಾಲೆಗೆ ಬಳಕೆ ಆಗಲಿ ಅನ್ನೋ ಕಾರಣಕ್ಕೆ ಕೊಟ್ಟಿದ್ದ ಜಮೀನಿದು. ಆ ಜಮೀನಿನ ಖಾತಾ ಮಾಡಿಸ್ಕೊಂಡಿರಲ್ಲ ಇವರು. 1955ರಲ್ಲಿ ಇದನ್ನ ಕೊಟ್ಟರೂ ಕೂಡ ಇಲ್ಲಿವರೆಗೆ ಡಾಕ್ಯುಮೆಂಟ್ಸ್ ಕ್ಲಿಯರ್ ಮಾಡ್ಕೊಂಡಿಲ್ಲ. ಜೊತೆಗೆ ಇದರ ಕಬಳಿಕೆಯಲ್ಲಿ ಅಧಿಕಾರಿಗಳು ನೇರವಾಗಿ ಭಾಗಿಯಾಗಿದ್ದಾರೆ. ಅದರಲ್ಲೂ ಕಂದಾಯ ಇನ್ಸ್ಪೆಕ್ಟರ್, ಮಾಲೂರು ತಹಶೀಲ್ದಾರ್ ಮೇಲೆ ಆರೋಪ ಕೇಳಿಬರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.